ಭಾಳ ಟೆನ್ಷನ್ ಆಗ್ಬಿಟ್ಟಿತ್ತು. ಇದು ಸ್ಪೀಡಾಗಿ ಸ್ಪ್ರೆಡ್ ಆಗತೈತಿ. ನೀ ಮರಿ ಏನೇ ಮರಿನ ದೊಡ್ಡಕ್ಕೆ ನೀನು ಧನಿಯಾ ಕಾಳು ಹುಟ್ಟೆವು ಮೆಂತೆ. ಇದೆ ಅಂತ ಕಾಯಿಲ್ಲ ಈ ಪರಗೈತಿ ಕೈ ಅಂತ ಕ್ಯಾಮ್ರಾನ ಚಂದ ನೋಡ್ತೀಯ ಪೋಸ್ ಕೊಡು ಒಂದೆರಡು ಕನ್ನಡಿ. ನೋಡ್ರಿ ಅದು ಕಾಲುಗಳು, ಹಾಗಾಗಿ ಇದು ಮರಿ ಅಲ್ಲ ಅಂತ ಅನ್ಕೋತೀನಿ. ನಾ ತುಳಸಿ ಕಟ್ ಮಾಡಿದ್ಕ ಗುತ್ತ ಬೆಳೆದೈತೆ ನೋಡಿ. ಗೊತ್ತೈತಿ ಇದೇನು ಕಾಯಿಲೆ ಬಂದೈತಪ್ಪ ನನಗೆ. ಆದ್ರೂ ಮನು ಬಿಡ್ಲಿಲ್ಲ, ಕರ್ಕೊಂಡು ಈಗ ನಾಷ್ಟ ಕೊಟ್ಟಿವಿ ಅದು ಅಂತೇಳಿ. ಎರಡು ಕೈಗಿರಿ ಒಂದೇ ಕೈ ಅಲ್ಲ, ಎರಡು ಕೈಗಾಗೈತಿ. ನೋಡ್ರಿ ಟೇಬಲ್ ಚಂದ ದೊಡ್ಡ ಹೋಗ್ಯವು. ಮತ್ತು ಈ ಕಡೆ ಎಲ್ಲ ಸ್ಪ್ರೆಡ್ ಆಗೈತೆ ನೋಡ್ತಿರ್ಬೋದು. ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವು ಮನ್ವಿತ್ ಎಲ್ಲರೂ ಹೆಂಗದಿದೆ, ಎಲ್ಲರೂ ಆರಾಮಿದ್ದೀನ ಅಂತೆಲ್ಲ ಅಂದ್ಕೊಂಡಿರ್ತೀನಿ. ನಾ ಈಗ ಬೆಳಿಗ್ಗೆ ಇವತ್ತು ಬೇಗ ಎದ್ದಿದ್ದೆ. ಆಮೇಲೆ ನಮ್ಮ ತಮ್ಮ ಅಲ್ಲಿ ಆಟ ಆಡೋಕ್ಕಂತ ನಮ್ಮ ಇಟ್ಟಿಗೆ ನಾಷ್ಟ ಮಾಡೋದು ಬಂದೈತಿ. ಇವತ್ತು ನಮ್ಮ ಮಮ್ಮಿ ನನ್ನ ಫೇವ್ರೇಟಾಗ ಒಂದು ಬ್ರೇಕ್ಫಾಸ್ಟ್ ಮಾಡಲ್ಲ, ಏನು ಮಾಡಲ್ಲ ಅಂತ ನೋಡೋಣ ಬರ್ರಿ ನೋಡೋಣ ಏನು ಮಾಡಲ್ಲ ಅಂತ. ಓಟ್ಸ್ರಿ ಭಾಳ ದಿನ ಆಗೈತಿ ಇವರಿಗೆ ಓವರ್ ನೈಟ್ ಓಟ್ಸ್ ಕೊಟ್ಟು. ನಿನ್ನೇನು ತಂದಿದ್ದು ಪ್ಯಾಕೆಟ್ ಮೇಲಿತ್ರ ನಂಗೆ ಸಿಗ್ತಿದೇ ಇಲ್ಲ, ಅದಕ್ಕೆ ನೀನು ನೆನ್ಪು ಮಾಡ್ತೇವೆ ತೆಗಿಸ್ಕೊಂಡು ಬಂದಿಟ್ಟಿಲ್ಲ ಅದು ತೆಗಿಸ್ಕೊಂಡು ಹಾಕೀನಿ. ತನು ಅಲ್ಲಿ ಆ್ಯಪಲ್ ಇಟ್ಟಿಲ್ಲ ಟೇಬಲ್ ಮೇಲೆ ತೊಂಬ. ಇದಕ್ಕೆ ಹಣ್ಣು ಕಟ್ ಮಾಡಿ ಹಾಲು ಬೇಕ್ರಿ ಅದಕ್ಕೆ ಹಾಕಿಟ್ಟಿನಿ. ಓ ಬಾಳೆಹಣ್ಣು ಇದ್ರಿ ಸೀಸ ಇವತ್ತು ಬಾಳೆಹಣ್ಣು ಖಾಲಿ ಆಗ್ಯವು. ನಮ್ಮ ಮನೆಗೆ ಇನ್ನೊಂದು ಎರಡು ಆಗೈತೆ ಹಣ್ಣು ತಿನ್ನೋದು. ಈಗ ಹಣ್ಣು ಹಾಕೋದು ಬೇಡ, ತನು ಹಣ್ಣು ತಿನ್ನತ್ತ ಓಟ್ಸ್ ಜೊತೆಗೆ. ಬೆಲ್ಲ ಇಲ್ಲಪ್ಪ ಮತ್ತು ಸ್ವೀಟ್ ಹೆಂಗೆ ಆಗತ್ತದ, ಹಣ್ಣು ತಿನ್ಬೇಕಷ್ಟೆ. ಇಲ್ಲ ದಾಳಂಬ್ರಿ ಅದಾವ್ರಿ, ದಾಳಂಬ್ರಿ ಕಟ್ ಮಾಡ್ತೀನಿ. ಅವ್ನು ಹಣ್ಣು ತಿನ್ನಲ್ಲ, ಇದ್ರ ಜೊತೆಗೆ ಬರೀ ಸ್ವೀಟ್ ಏನಾದ್ರು ಒಂದು ಹಾಕೊಂಡು ತಿಂತಾನು. ಮನು ತಿಂತಾನೆ ಹಣ್ಣು. ಎಷ್ಟೋ ದಿನ ನಂತರ ತಂದಾರ ಸೇಬು ನಮ್ಮ ಮನೆಗೆ ಯಜಮಾನ್ರು. ಎಸ್ಸಿ ಇರೋರಿ ನಮ್ಮ ಮಿಟ್ಟಿ ಇವತ್ತು ಬೆಳಿಗ್ಗೆ ನಾಷ್ಟ ಇದನ್ನ ಮಾಡಿ ಇಷ್ಟು ನಿಲ್ಲಕ್ಕಲ್ಲ ನೋಡ್ರಿ. ಅಲ್ಲಿ ಬೆವ್ದು ನೀರಾತ ಇಷ್ಟ ಹಾಲು ಕಾಸಕ್ಕೆ ನಿಲ್ಲಕ್ಕ. ನಮ್ಮ ಸುಂದ್ರಿ ಆ ಪಂಜರದಾಗ ತಿನ್ನಕ್ಕೆ ಆವಾಗಲ್ರಿ ತನಗೆ, ಆದರೂ ಅದ್ರಾಗೂ ಇರ್ತೈತೆ. ಅಲ್ಲಿ ಸಫಿಷಿಯೆಂಟಾಗಿ ಕಂಫರ್ಟ್ ಫೀಲ್ ಮಾಡೋದು ಅದ್ರೊಳಗೆ ಮಾತ್ರ. ಅದು ಹೊರಗೆ ಕರ್ಕೊಂಡು ಈ ಥರ ಆರಾಮಾಗಿ ತಿಂತೈತೆ ಅಂತ ಕರ್ಕೊಂಡು ಹೋಗೋದ್ರೆ ಏನು ಮಾಡಿದ್ರೆ ಬರಲ್ರಿ. ಒಂದು ಕಾಲು ಬಿಡ್ಸ್ಕೊಂಡ್ರೆ ಇನ್ನೊಂದು ಕಾಲು ಹಿಡಿತೈತಿ, ಇನ್ನೊಂದು ಕಾಲು ಬಿಡ್ಸ್ಕೊಂಡ್ರೆ ಬಾಯಿಲಿ ಹಿಡ್ಕೊತೈತಿ ಕೊಕ್ಕದೆ ಒಟ್ಟ ಬರಲ್ರಿ. ಮತ್ತು ಸೌಂಡ್ ಚೇಂಜ್ ಮಾಡ್ತೀವಿ. ಧ್ವನಿ ಕ್ಯಾ ಮಾಡ್ತೈತಿ, ಹಿಡಿಬಿಡ್ರಿ ನನ್ನ ಅಂತೇಳಿ ಏನು ಮಾಡ್ತಾರೆ ನೀವು ನಂಗೆ ಭಯ ರೀ ಅದಕ್ಕೆ. ಆದ್ರೂ ಮನು ಬಿಡ್ಲಿಲ್ಲ, ಕರ್ಕೊಂಡು ಈಗ ನಾಷ್ಟ ಕೊಟ್ಟಿವಿ. ನಾಷ್ಟ ಕೊಟ್ಟಿವ್ರಿ. ನಾವೇನು ಮಾಡತ್ತೀವಿ ಅದೇ ನಾಷ್ಟ. ಹೇಗೂ ಹಣ್ಣೆಲ್ಲ ಹೆಚ್ಚಿದ್ವಲ್ಲ ಓಟ್ಸಿಗೆ. ಬೆಳಿಗ್ಗೆ ತಿನ್ನಿಸಿದ್ದೆ ಆ್ಯಪಲ್ ಅಷ್ಟೊಂದು ತಿಂದಿದ್ದಿಲ್ಲ. ಸೌತೆಕಾಯಿ ಇಷ್ಟಪಟ್ಟು ತಿಂತೈತ್ರಿ ಅದು. ಸೌತೆಕಾಯಿ ಭಾಳ ಇಷ್ಟಪಡ್ತೈತಿ. ಈಗ ದಾಳಂಬ್ರಿ ಕಾಳು ಹಾಕೀನಿ. ಹಾಂ ಸುಂದ್ರಿ, ಯಾಕಷ್ಟು ಭಯ ನಿನಗೆ? ಬಂಗಾರಿ ನಾವು ಇಲ್ಲೇ ನಾಷ್ಟ ಮಾಡಾಕತ್ತೀವಿ. ಮಿಕ್ಸ್ ಮಾಡ್ಕೊ. ಈಗ ನೋಡ್ರಿ ಮಧ್ಯಾಹ್ನಕ್ಕೆ ಅನ್ನ ಈಗ ಇಟ್ಬಿಟ್ಟೀನಿ. ಸುಮ್ಮನೆ ಬಿಸಿದು ಅಂತೇಳಿ ಸುಮ್ಮನೆ ಕಲ್ಲಿ ಪಿಲ್ಲಿ ಜಗಳ ಮಾಡ್ತಾರೆ ಅವರು. ಹಂಗಂದು ಅವ್ರು ಎದ್ದು ಬಿಟ್ಲು ಅನ್ನ ಇಡೋಕೆ ಏನು ತ್ರಾಸು ಅಂತ ಹಿಂಗೆ ಜಗಳ ಮಾಡ್ತಾರೆ. ಹಾಗಾಗಿ ಇವತ್ತು ಓಟ್ಸ್ ಎಲ್ಲ ತಿಂದಿವ್ರಿ ಅಷ್ಟೇ, ಬೇರೆ ಏನೂ ನಾಷ್ಟ ಮಾಡಿಲ್ಲ. ಇದನ್ನು ಡೈರೆಕ್ಟ್ ಅನ್ನ ಇಟ್ಟೀನಿ. ಅನ್ನ ಆಗೈತೆ, ಅಲ್ಲ ಆರ್ಸೀನಿ. ಇಷ್ಟೊತ್ತು ನಮ್ಮ
ಮಿಟ್ಟು ಜೊತೆ ಆಟ ಆಡಾಕತ್ತಿದ್ವಿ ರೀ. ಹೊರಗೆ ಕರ್ಕೊಂಡಿದ್ವಿ ಅದನ್ನು. ಎಲ್ಲ ಮನೆ ಎಲ್ಲ ಹಾರಾಡ್ತಿ ಆಟ ಆಡಿ ಈಗ ಹೊಡಿ ಪಂಜರದ ಹಾಕಿಟ್ಟು ಬಂದೀನಿ ರೀ. ಅಲ್ಲಿ ಆಡಾತೈತಿ. ಅದು ಹೆದರ್ತೈತೆ ರೀ. ಒಟ್ಟಿನಲ್ಲಿ ಕೈಯಾಗ ಬರೋಕವಲ್ಲ ಅಂತೈತಿ. ಎತ್ಕೊಂತೀವಿ ಅಂದ್ರೆ ಖಾ ಖಾ ಅಂತೈತೆ. ಅಲ್ಲೇ ಮತ್ತೆ ಧ್ವನಿ ಚೇಂಜ್ ಮಾಡಿ ಅದ್ರಾಗ ಫ್ಯಾನ್ ಹಚ್ಚಿರ್ತೀವಿ. ಹೊರಗೆ ಬಿಟ್ಟಾಗ ಹೋಗಿ ಬಡಿದ್ರೆ ಮತ್ತು ಅವು ಎಲ್ಲ ಸಮಸ್ಯೆ ಆಕವು. ಹಾಗಾಗಿ ನಾವು ಜಾಸ್ತಿ ಅದ ನಾವು ಹೊರಗೆ ಬಿಡೋಕೆ ಇದು ಮಾಡಲ್ಲ. ಫ್ಯಾನ್ ಆರಿಸ್ದಾಗ ಅಷ್ಟೇ ಸ್ವಲ್ಪ ಬಿಟ್ಟಿರ್ತೀವಿ ಹೊರಗೆ. ಬರ್ರಿ ಇಲ್ಲಿ ಗಿಡಗಳು ನೋಡಿ ಇಲ್ಲಿ ಹೆಂಗೆ ಮೊಳಕೆ ಆಗ್ಯಾವ. ಮೊನ್ನೆ ಹಾಕಿದ್ವಲ್ರಿ ಬೀಜ. ಇವೆರಡು ನೋಡ್ರಿ ತೆವಳ್ರಿ ಚಂದ ದೊಡ್ಡ ಹೋಗ್ಯಾವು. ನೋಡ್ರಿ ಇದು ರೀ ಬೀಜ ಧನಿಯಾ ಕಾಳು ಹುಟ್ಟ್ಯಾವು. ಮೆಂತ್ಯ ಏನೋ ಈಗ ಸಣ್ಣಗೆ ಹೊಡೆದ ನೋಡ್ರಿ. ಅಲ್ಲೊಂದು ಇನ್ನು ಸಣ್ಣ ಹೋದವು. ಇದು ಅಂತೂ ಚಲೋತ್ನಾಗ ಆಗ್ಯಾವ. ಅಲ್ಲೇ ಮೆಂತ್ಯ ಸ್ವಲ್ಪ ಲೇಟ್ ಇಲ್ಲ ಮಮ್ಮಿ. ಆಮೇಲೆ ಅವಕ್ಕೆ ಮೇಲೆ ಮಣ್ಣು ಸರಿ ಹಾಕಿಲ್ರಿ. ಮೇಲೆ ಅದಾವು ಕಾಳು. ಇವಕ್ಕೆ ಮೇಲೆ ಮಣ್ಣು ಹಾಕಿದ್ವಿ ಹುಟ್ಟ್ಯಾವಲ್ಲ. ಇವು ಮೇಲಿದ್ದಾಗ ಒಣಕೊಂಡು ಅಲ್ಲ ಇಲ್ಲೊಂದಷ್ಟು ಐತಿ. ಇದು ಕೆಳಗಿಟ್ಟು ಒಂದು ಇನ್ನೂ 2 ಹೊತ್ತು ನೀರು ಹಾಕಾಗತ್ತೆ. ಚಂದ ಬೆಳೆಯಾಗತ್ತೆ. ತುಳಸಿ ಕಟ್ ಮಾಡಿದ್ಕೆ ಗುತ್ತ ಬೆಳೆದೈತೆ ನೋಡ್ರಿ. ಈ ಕಡೆ ಚಿರಗೈತಿ ಅಲ್ಲ ಚಿಗುರೈತಿ. ಜಳಕ ಮಾಡಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿ ಗಂಧ ಹಚ್ಕೊಂಡು ರೆಡಿಯಾಗಿ ನಿಂತಾನ್ರಿ. ಜಲ್ದಿ ಬಚ್ಕೊಂಡು ಏನದು ಹಾಗೆ 2 ಸೀರೆ ಆರ್ಡ್ರ್ ಆಗಿದ್ದವು ರೀ. ನಿನ್ನ ಸಂಜೆ ಇವು ಕಳಿಸ್ಬೇಕಿತ್ತು. ಆದರೆ 2 ಪೋಸ್ಟಿನವು ರೀ. ಇವು ಹಳ್ಳಿ ಆರ್ಡ್ರ್ ಅದಾವು. 2 ಪೋಸ್ಟ್ ಆಫೀಸಿಗೆ ಹೋಗಿ ಕಳಿಸ್ಬೇಕು. ಇದೊಂದು ಕೊಪ್ಪಳ ಜಿಲ್ಲೆ ಹತ್ತಾಗ ಒಂದು ಹಳ್ಳಿ. ಇದು ಇಲ್ಲೇ ನಮ್ಮ ಬಾಗಲಕೋಟೆ ಸುತ್ತಮುತ್ತ ಹಳ್ಳಿ. ಇದು 2ಕ್ಕೆ ಅಡ್ರೆಸ್ ಬರೆದಿಲ್ಲ. ಅಡ್ರೆಸ್ ಬರೆದು ಹಾಕಿ ಪ್ಯಾಕ್ ಮಾಡ್ಬೇಕು. ಈಗ ಇವೆರಡನ್ನು ಹೋಗ್ಬೇಕಂತ ಅಂದ್ಕೊಂಡೆ ನಾನು. ಈಗ ಎಲ್ಲ ರೆಡಿಯಾಗಿ ಮಧ್ಯಾಹ್ನದ್ದು ಸ್ವಲ್ಪ ಅನ್ನ ಏನಾರು ಒಂದು ಮಾಡಿಟ್ಟು ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದು. ಈ ಬಿಸಿಲಿಗೆ ಎಲ್ಲಿ ಅಡ್ಡಾಡಕ್ಕೆ ಆಗಲ್ರಿ. ಆಮೇಲೆ ಇದು ಅವ್ರು ಬರೋದು 1 ಗಂಟೆ ರೀ. ಅಲ್ಲಿವರೆಗೂ ಇದು ಒಂದೇ ಆಗುತ್ತಲ್ಲ ಮನ್ಯಾಗ. ಅದಕ್ಕೆ ಆಹಾರ ಹಾಕ್ಕೊಂತಿರ್ಬೇಕು ಅವಾಗ. ಹಾಗಾಗಿ ಹೋಲಿಲ್ರಿ. ಇಲ್ಲಿದ್ದು ಬಿಡು ಮತ್ತು ನಾಳೆ ಹೋದ್ರತ್ತಂತ ಬಿಟ್ಕೊಂಡಿನಿ. ಮತ್ತು ಇನ್ನೊಂದು ಇಷ್ಟ ಆದ್ರೆ ಎಲ್ಲ ಒಟ್ಟಿಗೆ ಹೋಯ್ತೀನಿ ರೀ ನಾಳೆ. ಇದ್ರ ಆಟ ನೋಡ್ರಿ. ಹಶ್ವದ ಬಂದು ತಿಂತೈತ್ರಿ. ತಿಂದು ರೌಂಡ್ ಹೊಡೆದ ಅದ್ರ ತುಂಬ ರೌಂಡ್ ಹೊಡಿತೈತಿ. ರೌಂಡ್ ಹೋಗಿ ಅವೆರಡು ಅದ್ರ ಮೇಲೆ ನಿಂತು ಬಿಡ್ತೈತಿ. ಆ ನೀರು ಕುಡಿಯೋದು ಭಾಳ ಕಡಿಮೆ ರೀ ಅವು. ಅವತ್ತು ಬಂದ ದಿವಸ ಅಷ್ಟೇ ಒಂದು ಸ್ವಲ್ಪ ಕುಡ್ದಿದ್ದು. ವಾಪಸ್ಸು ಕುಡ್ದಿಲ್ಲ. ನಾನಾಗೆ ಕೈಯಲ್ಲಿ ಹನಿ ಹಾಕಿದ್ರೆ ಬಾಯೊಳಗೆ ಸ್ವಲ್ಪ ಹಂಗೆ ಚಿಪ್ಕೋತೈತಿ ಅಷ್ಟೇ ರೀ. ನೀರು ಕಡಿಮೆ ಕುಡ್ದಂಗೆ ಆಗುತ್ತೆ ಇವು. ಆ ತರಕಾರಿ ಹಣ್ಣುಗಳನ್ನು ಸೊಪ್ಪುಗಳನ್ನು ಚಲೋ ತಿಂತೈತಿ. ಸಬ್ಬಸಿಗೆ ಸೊಪ್ಪು ಇಷ್ಟ ಅಂತಾರೆ. ಅದಕ್ಕೆ ಸಬ್ಬಸಿಗೆ ಸೊಪ್ಪು ತರಿಸ್ಬೇಕು. ನಾಳೆ ಗುರುವಾರ ಮಾರ್ಕೆಟಾಗಿ ತರಿಸ್ಬೇಕು. ಬರೀ ಸೌತೆಕಾಯಿ ಗಜ್ಜರಿ ಹಣ್ಣುಗಳನ್ನು ಅಷ್ಟೇ ತಿಂದೈತಿ. ಏಯ್ ಮಿಟ್ಟು ಐ ನೋಡ್ತೈತಿ ಬಂಗಾರಿ. ಏನು ಹುಡ್ಕಾಗತ್ತಿ? ಹಾಂ, ಯಾವಾಗಲೂ ಗಾಬರಿ ಹಾಕ್ಕೊಂಡೇ ಇರ್ತೀಯ ಅಲ್ಲಿ ನೀನು. ಏ ಬಂಗಾರಿ, ಎತ್ತಾಗ ಸಾಲದ ಇಲ್ರಿ. ಅದು ಪಂಜರ ಅದಕ್ಕೆ. ಅಲ್ಲಿ ನೋಡ್ರಿ ಅಲ್ಲಿದೆ ಬಾಲ್ ಏನೋ ಫೋಲ್ಡ್ ಆಗುತ್ತೆ. ಫುಲ್ ಕರೆಕ್ಟಾಗಿ ನಿಲ್ಲಕ್ಕಾಗಲ್ಲ. ಅದಕ್ಕೆ ನೆಗಚ್ಕೊಂಡು ಅಷ್ಟು ಸಣ್ಣದೈತೆ ಅದು. ನೀವು ಅಂತೀರಿ ಇದು ಮರಿ ಅಂತೇಳಿ. ಮರಿ ಅಲ್ಲ ಅಂತ ನಾನು ಅಂತೀನಿ ರೀ. ದೊಡ್ಡದಂತ ನನಗೆ ಅನ್ನಿಸ್ತೈತಿ. ಯಾಕಂದ್ರೆ ಅದು ಕಾಲುಗಳನ್ನು ನೋಡ್ರಿ. ಮೊನ್ನೆ ಹೇಳಿನ ಇಲ್ಲಿ ನೋಡ್ರಿ ಕಾಲುಗಳು ಹೆಂಗೆ ಅದಾವೆ. ಎಷ್ಟು ದಪ್ಪ ಅದಾವೆ. ಕರ್ರಗೆ ಬ್ರೌನ್ ಕಲರ್ ಅದಾವೆ. ಇದು ಎಡೆ ಮರಿ ಆದ್ರೆ ಪಿಂಕ್ ಶೇಡ್ ಒಳಗೆ ಇರ್ತಾವಂತಾರೆ. ಇಲ್ಲಿ ನೋಡ್ರಿ ಹೊಸೊಂದು ಇಷ್ಟು ದಪ್ಪ ಅದಾವೆ ಕಾಲುಗಳು. ಹಾಗಾಗಿ ಇದು ಮರಿ ಅಲ್ಲ ಅಂತ ಅನ್ಕೋತೀನಿ ನಾನು. ನೀ ಮರಿ ಮರಿನೇ ದೊಡ್ಡಕ್ಕೆ ನೀನು ಅಮ್ಮಾಗೇನು ಇಲ್ಲ ಮರಿ ಇದೆಯಾ? ಕೊಕ್ಕುನ ಗನ್ನದ ಸ್ಟ್ರಾಂಗ್ ಐತಿ. ಅದು ಭಾಳ ಸ್ಟ್ರಾಂಗ್ ಐತಿ ಕೊಕ್ಕು ಅದ್ರದ್ದು. ನೋಡ್ರಿ ಸರ್ಕಸ್ ಅವು ಕಾರಣದ ಹಿಂಗೆಲ್ಲ ಆಡ್ತಂತ ನೋಡೋಕೆ ಗೊತ್ತೇ ಇರಲ್ಲ ನಮ್ಗೆ. ಜಸ್ಟ್ ಹಂಗೆ ಒಂದು ಮರದಾಗೆಲ್ಲ ಒಂದು ಕಡೆ ಕುಂತಿದ್ದೆ. ಗಿಳಿ ಅಂತ ಖುಷಿ ಪಟ್ಟಿರ್ತೀವಿ. 10ರಿಂದ 5 ಇವುಗಳ ಆಟ ಹೆಂಗಿರ್ತಂತ ಗೊತ್ತೇ ಇಲ್ಲ ನಮಗೆ. ಗನ್ನ ಚಂದ ಆಡ್ತೈತ್ರಿ ಅದು. ಆದರೆ ಅದಕ್ಕೆ ತಕ್ಕನಾಗ ಇನ್ನೂ ಆಟಿಕೆ ಸಾಮಾನು ಬೇಕು. ಅದಕ್ಕೆ ಆಟಿಕೆ ಸಾಮಾನು ಇದ್ರೆ ಇನ್ನೂ ಚಂದ ಆಡ್ತೈತಿ. ಅದು ಮನೆಯೊಳಗಿರೋ ಏನು ಕೊಡೋಕ್ಕೂ ಭಯ ರೀ. ಯಾಕಂದ್ರೆ ಡೇಂಜರ್ ಕಲರ್ಸ್ ಇರ್ತಾವೆ. ಇನ್ನು ಏನೇನಾರು ಹಾಕ್ಕವು ಅಂತೇಳಿ ಅವಕ್ಕೆ ಕೊಡೋದಿಲ್ಲ ನಾನು.
ಅವು ಅಲ್ಲಿ ನ್ಯಾಚುರಲ್ ಆಗಿ ಗಿಡ ಮರಗಳು ಕೊಂಬೆಗಳು ಹೂಗಳ ಜೊತೆ ಆಡ್ತಿರ್ತಾವೆ. ಇಲ್ಲಿ ಮನುಷ್ಯ ಏನೇ ಮಾಡಿದ್ರು ಅವಕ್ಕೆ ಅಷ್ಟು ಇದು ಅನ್ಸಲ್ಲ. ಓಯ್ ಏನು ನೋಡಾಕತ್ತಿ? ಮುಗಿತಾನ ಆಟ? ಮುಗೀತು ಮತ್ತೆ ಶುರು ಮಾಡ್ತಾಳ್ರಿ. ಇದು ಭಾರಿ ಐತ್ರಿ ಇದ್ರದ್ದು ತಿನ್ನೋ ಇದು ಶೈಲಿ. ಸೌತೆಕಾಯಿ ಆಯ್ತು, ಚಿಕ್ಕು ಹಣ್ಣು ಆಯ್ತು, ಹಣ್ಣನ್ನು ತಿನ್ನಲ್ರಿ ಅದು, ಸಿಪ್ಪಿ ತಿಂತೈತೆ, ಸಿಪ್ಪಿ ಸಮೇತ ತಿನ್ನುತ್ತಾ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿರಿ ಅದು ಹೆಂಗೆ ತೊಗೊಂಡೈತೆ ನೋಡಿ. ಇದನ್ನು ಇಲ್ಲಿ ನೋಡ್ರಿ, ಸೌತೆಕಾಯಿ ಇದು ಎಳೆ ಬೀಜ ಇದನ್ನೆಲ್ಲ ಕಿತ್ತು ಹಾಕ್ತೈತ್ರಿ. ಕಡ್ದು ಹಾಕಿ ಏನು ನೋಡಾಕತ್ತಿ ಕ್ಯಾಮ್ರಾನ? ಚಂದ ನೋಡ್ತೀಯ? ಪೋಸ್ ಕೊಡು ಒಂದೆರಡು. ಕನ್ನಡ ಜೊತೆಗೆ ಇಷ್ಟು ಚಂದ ಆಡೈತೆ ಅದು ನೋಡ್ಕೊಂಡು ತಾನೇ ಕಾಣುತ್ತಲ್ಲ. 2 ಗಿಳಿ ಸೇರಿದಂಗೆ ಮಾಡ್ತಾವಲ್ಲ, ಮುದ್ದು ಮಾಡೋದು ಹಂಗೆ ಬಾಯಿ ತೆಗೆದು ಅದಕ್ಕೆ ಪಪ್ಪಿ ಕೊಡಾಕತ್ತೈತಿ. ಕನ್ನಡಿ ಕುಂತು ನೋಡ್ಕೊಂಡು ಮುಖಾನ ಹಿಂಗೆ ಹಾಕಿಸ್ತೈತಿ. ಮಾಡ್ದಂಗೆ ಅದು ಕಾಣುತ್ತೆ ಅದ್ರಾಗ, ಮಧ್ಯೆ ಮಾಡ್ತೈತಿ. ಚಂದ ಆಡಾಕತ್ತಿತ್ತು ಅದ್ರ ಜೊತೆಗೆ. ಇಲ್ಲಿ ನೋಡಿ, ಸೈಡ್ ಸಿಪ್ಪಿ ಸಮೇತ ತಿಂತೈತ್ರಿ ಅದು. ಹೆಂಗೆ ಕಿತ್ತು ಹಿಂಗೆ ಕಡ್ದಾಗೈತೆ ನಾವು ಅಷ್ಟು. ಮುಂಜಾನೆ ಚಿಕ್ಕಣ್ಣ ಹಂಗೆ ಮಾಡೈತಿ, ಸಿಪ್ಪಿ ಸಮೇತ ಬೇಕಂತ ಅದಕ್ಕೆ. ಇದೈತಲ್ರಿ ಬೀಜ ತಿನ್ನಲ್ಲ, ಅದು ತೆಗಿತೈತಿ. ಅಲ್ಲೇ ಗುಂಡಿ ಬೀಜ ತಿನ್ನಲ್ಲ. ಇಷ್ಟು ಯಾಕಂದು ನೋಡಿದ 1 ಕಿಲೋ ಕುರು ಸೌಂಡ್ ಬರುತ್ತೆ ತಿನ್ನೋದದು. ಕೊತ್ತಂಬರಿ ಸೊಪ್ಪು ಹಂಗೆ ತಿಂದೈತೆ ಅದು. ಎಲ್ಲ ತಿಂತಾವು ಅಂದ್ರೆ ಹಸಿಮೆಣಸಿನಕಾಯಿ ತಿನ್ನತ್ತ ಪಪ್ಪ. ಅದು ಹೇಳ ಮಮ್ಮಿ ಏನಾಗ್ಲಿ. ಈಗ ನೋಡ್ರಿ, ಬೇಸಿಗೆ ರಜೆ ಅಲ್ಲ, ಏನಾದರೂ ಮಾಡಿದ್ರೆ ಕೊಡು, ವರ್ಕ್ ಕೊಡ್ಲಿ ಕೈಗೆ ಕೆಲಸ ಕೊಡ್ಲಿಕ್ರಿ ಇವ್ರಿಗೆ. ಸುಮ್ಮನೆ ಬರೀ ಫೋನ್ ಕೊಡು ಇಲ್ಲ ಹೊಡೆದಾಡೋದು ಮಾಡ್ತಾರೆ. ಹಾಗಾಗಿ ಈಗ ಇವಂಗೊಂದು ಮನೆಯಿಂದನೂ ಹೇಳ್ಕೊಡತ್ತೇನೆ ರೀ. ಮಾಡ್ಯಾನ ಈಗ ಜಂಬಲ್ ಓಡಿಸು. ಅಲ್ಲಿ ನೋಡ್ರಿ, ನಮ್ಮ ಮುದ್ದು ಬಂಗಾರಿ ಸಂಜೆ ಊಟ ಉಣ್ಣಾಗತ್ತಾಳ್ರಿ. ಸೌತೆಕಾಯಿ ಕೊಟ್ಟೀನಿ, ತಿನ್ಕೊತ ಆಟ ಆಡ್ಕೊತ ತಿನ್ನಾಗತ್ತೈತಿ. ಈಗ ಇವ್ನಿಗೆ ಒಂದು ಕ್ರಾಫ್ಟ್ ಹೇಳ್ಕೊಡ್ಬೇಕ್ರಿ. ಹಾಗಾಗಿ ಒಂದು ಪೇಪರ್ ಕತ್ತರಿ ಎಲ್ಲ ಹಿಡ್ಕೊಂಬಂದು ಕೂತಾನ. ಇವ್ನಿಗೆ ಜಂಬಲ್ ಓಡಿಸ್ ಕಲಿಸಿದ್ರಿ. ಮಮ್ಮಿ ಇದು ನನ್ನ ಹಚ್ಚ ಅಂತ ಇನ್ನೂ ಬೈಬ್ಯಾಡ್ರಿ. ಜಗ್ರಿ ಅದು ಜೇನ ಹಿಂಗೆ ತಪ್ಪರ್ತಾನಂತ ಅದನ್ನ ಹೇಳಾಗತ್ತೆ. RN ಪೆನ್ ರ್ಯಾಟ್. ಇದು ಲಾಸ್ಟ್ ಒನ್ ಆಗಲ್ಲ ಮಮ್ಮಿ. UNS SUN ರೆಡ್ ಬ್ಲೂ ವಾಚ್ ಸಿ ಉಲ್ಟಾ ಬರ್ತಿಲ್ಲ. ಚೆಕ್ ಮಾಡಿ 4 ನೋಸ್ ಕರೆಕ್ಟ್. ಇದೆಲ್ಲ ನಾನು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದನೂ ಆರ್ಡ್ರ್ ಬುಕ್ ರೀ. ಇದು ಅಡ್ರೆಸ್ ಕನ್ಫ್ಯೂಸ್ ಆಗುತ್ತೆ, ಯಾರ್ಯಾರು ಯಾವ ಸೀರೆ ತೊಗೊಂಡ್ರೆ ಅಂತ ಗೊತ್ತಾಗಿಲ್ಲ ಅಂತೇಳಿ ಬರೀತಿದ್ದಿದ್ದು ಬುಕ್ ಇದು. ಈಗ ಬಿಟ್ಟೀನಿ ರೀ, ಬೇರೆ ಕಡೆ ಮಾಡೀನಿ. ಇದನ್ನು ಇಷ್ಟ ಬರ್ತಿದ್ದೀವಿ ಸ್ಟಾರ್ಟಿಂಗ್. ಇವು ಡೇಟ್ ಹಾಕಿರ್ಬೇಕ್ರಿ, ಡೇಟ್ ಹಾಕಿನೇ ಇಲ್ಲ ಡೇಟ್ ಹಾಕಿಲ್ಲ. ಸತ್ತಪ್ಪ ಕ್ರಾಫ್ಟ್ ಮಾಡ್ತೀನಿ. ಮಾಡಿ ಟೈಮು ಸಂಜೆ 7 ಗಂಟೆಗೆ. ತಂಬ ಹಾಕೊಡ್ತೀನಿ ನೋಡ್ರಿ. ಈಗ ನಾವು ಒಂದು ಪುಟ್ಟ ಕ್ರಾಫ್ಟ್ ಮಾಡಿದ್ದೀವಿ. ಹೆಂಗೆ ಬಂದೈತೆ ಅಂತ ನೋಡೋಣ. ನಿಲ್ಸ್ಕಂದ ಇದನ್ನು ಕಟ್ಟಿಂಗ್ ಇಷ್ಟ ಆಯ್ತು ನೋಡ್ರಿ. ಸೂಪರ್ ಆಗಿರೋಂಥ ಒಂದು ಕ್ರಾಫ್ಟ್ ಮಾಡಿವಿ ನಾವು, ತೋರಿಸ್ತೀನಿ. ಏನಿದು ಹಿಂಗೆ ಅದೈತಿ ನೀಟಾಗಿ ಬರೋ ಓಪನ್ ಆಗಾಕತ್ತಿಲ್ಲ. ಆಯ್ತಾಯ್ತು. ಎಲ್ಲ ಹರಿದಿಲ್ಲ, ಕರೆಕ್ಟಾಗ್ಯಾವು ನೋಡಿಲ್ಲ. 3 ಮಂದಿ ನಮ್ದು ಹಾಳೆ ಸಾಂದಿತ್ತಲ್ಲ. ನೋಡ್ರಿ 3 ಮಂದಿ. ಮಮ್ಮಿ ಇದು ಭಾಳ ಸಣ್ಣದೈತೆ. ಆ್ಯಕ್ಚುಲಿ ಇದು ಮೇಲೆ ಇದು ಹ್ಯಾಂಡ್ ಐತಲ್ರಿ, ಇದು ಕೈಗಳು ಮೇಲೆ ಇದು ಕೈ ಕಟ್ ಮಾಡಿದ್ನಲ್ಲ ಕಂದ, ಕಟ್ ಮಾಡಿಬಿಡ್ತೀನಿ. ತಪ್ಪು ಮಾಡಿದ್ನಿ ನೋಡ. ಈ ಜಸ್ಟ್ ಕಟ್ ಮಾಡಿದ್ನಲ್ಲ, ತಡಿ ಸ್ವಲ್ಪ ಒಂದು ಐತೆ ಅಂತೇಳಿ
ಅದು ಕಟ್ ಮಾಡಿ ತಪ್ಪು ಮಾಡಿದ್ರಿ ನಾ ಹಂಗೆ ಬಿಚ್ಚಬೇಕಿತ್ತು ಬಿಸ್ತಿತ್ತು ಅದು ನಾನಂತ ತಪ್ಪು ಮಾಡಿದೆ ಮಮ್ಮಿ ಹ್ಞೂ ಇದು ಭಾಳ ಸಣ್ಣದೈತಲ್ಲ ಬಿಚ್ಚೆ ಇದು ನಾನು ನೋಡ್ರಿ ಮಮ್ಮಿ ಇದು ನೀನು ಇದು ನಾನು ಇದು ಭಾಳ ಸಣ್ಣದೈತಿ ಇದು ಒಂದು ಚೂವ ದೊಡ್ಡದೈತಿ ಇದು ಭಾಳ ದಪ್ಪ ಐತಿ ಅದಕ್ಕೆ ಇದು ನೀನು ಇದು ಪಪ್ಪ ಚೆನ್ನಾಯ್ತಲ್ಲ ಗೊಂಬೆಗಳು ಮನ ಕೈ ತೆಗಿ ನೀನು ಕೈ ಹಿಡ್ಕೊಂಡು ಹೋಗೋದಿತ್ತು ಅದು ಈಗತ್ತೆ ಜಾಯಿಂಟ್ ಕಟ್ ಮಾಡಿ ತಪ್ಪು ಮಾಡಿದೆ ಬಟ್ ನೋಡಿರಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಮ್ಮ ಹೊಸ ಕ್ರಾಫ್ಟಿಗೆ ಕಮೆಂಟ್ ಮಾಡಿರಿ ಹಿಂಗ್ರಿ ಇದು ನೋಡೋದು ಅಯ್ಯೋ ನಿಜ ತೊಡ್ಬೇಕು ನಮ್ಮಲ್ಲಿ ನಿಜ ರೀ ಕೊಡ್ರಿ ನಿಮ್ಮ ಮಾರ್ಕ್ಸ್ ನೀವು ನಮ್ಮ ತನೂ ಕೊಡ್ರಿ ತಂದ ನಾವು ನಿಮ್ಮದ ವಿಡಿಯೋನ ಕಳ್ಸಲ್ಲ ಯಾರು ಕೊಡಲ್ಲ ಅವ್ರಿಗೆ ಯಾವ ಮಾರ್ಕ್ಸ್ ಕಲಿಸ್ತಾವ ಅವ್ರಿಗೆ ಅಷ್ಟೇ ನಿಮ್ಮದು ಒಂದು ಹೊಸ ಗಿಫ್ಟ್ ತೋರಿಸ್ತೀವಿ ಏನು ಆನ್ಲೈನ್ನಾಗ ಏನು ಆಫ್ಲೈನ್ ಸುಜ್ಜಿ ಸುಗ್ಗಿ ಒಳಗೆ ಸುಜ್ಜಿ ಹೊಲದ ಒಂದು ಪಿಜ್ಜಾ ಹೋಗ್ಬೇಡ್ರಿ ಅಂಟಾರ ನೋಡಿ ಜಾಕ್ಪಾಯಿಂಟ್ ತಡಿ ಫ್ಯಾನ್ ಆಫ್ ಮಾಡು ನಾವು ಏನೋ ಒಂದು ಮಿಸ್ಟೇಕ್ ಆಗಿರ್ತೈತಿ ಇವು ಕಾಲು ಐತೆ ನೋಡಿ ಅವರು ಕಾಲು ಮಾಡಿನೂ ಒಂದು ಕಟ್ ಮಾಡಿ ಹೋಗೋದ್ಬಿಟ್ಟಿನಿ ಇದು ಕಟ್ ಮಾಡ್ಬಿಡ್ತೈತಿ ನಾನು ಅಲ್ಲಿಗೆ ಬಿಡ್ಬೇಕಿತ್ತು ಸೂಪರ್ ಬಂದೈತಲ್ಲ ಆದ್ರೂ ಚಂದ ಐತಲ್ಲ ನೀ ತಾಳ್ನ ತಟ್ ಮಾಡ್ಯಲ್ಲ ಕಾಲ್ರಿ ಇವು ತಾಳ್ ತಟ್ ಮಾಡ್ಯಲ್ಲ ಅದಕ್ಕೆ ಇದು ದೆವ್ವ ಅನ್ಸತ್ತ ಈಗ ಮನುಷ್ಯರಾಗತ್ತ ಈಗ ಮನುಷ್ಯರು ಒಂದು ದೆವ್ವ ಏನ್ ಮಾಡುತ್ತೈತೆ ನಮ್ಮಿ ನೋಡ್ರಿ ಹಿಂಗೆ ಅದು ಫಿನಿಶಿಂಗ್ ಇದನ್ನ ಫುಲ್ ಕಟ್ ಮಾಡ್ಕೊಂಬಿಟ್ಟಿ ನಾನು ಲೆಗ್ಸ್ ಮಮ್ಮಿ ನಾನು ನೈಸ್ ಮಾಡ ನಿಂದ ಮಾಡು ಮಮ್ಮಿ ಡ್ರಾಯಿಂಗ್ ನಾನು ಮಾಡುತ್ತೇನೆ ಇಂಥವನ್ನ ಅಟ್ರಾಕ್ಟಿವ್ ಕ್ರಾಫ್ಟನ್ನ ಮಾಡಬೇಕು ಕಂದ ಮಮ್ಮಿ ಸೂಪರ್ ಕ್ರಾಫ್ಟ್ ನೋಡ್ರಿ ಟ್ರೈ ಮಾಡಿರಿ ನೀವು ಮನೆ ಕಾಲು ಒಂದು ಸಪ್ರೇಟಾಗಿ ತಪ್ಪಬೇಡ್ರಿ ಮಮ್ಮಿ ನಾಲ್ಕು ಇದು ಏನು ಡ್ರಾಯಿಂಗ್ ಬಿಡ್ಸಾಕತ್ತೇನ್ರಿ ಇವನು ನಾನು ಮಾಡಿಕೊಟ್ಟಿದ್ನಲ್ಲ ಕ್ರಾಫ್ಟ್ ಅದು ಒಂದು ಸರಿ ಎಲ್ಲ ಕರೆಕ್ಟಾಗಿ ಬಂದೈತಿ ಒಂದು ಜಾಯಿಂಟ್ ಕಟ್ ಮಾಡಿಬಿಟ್ಟೆ ನಾನು ನೋಡಿಲ್ಲ ಇವು ಇಲ್ಲಿ ನಿಂತ ಹಿಂದೆ ಹಂಗೆ ನಿಂತಾರಲ್ಲ ಹಿಂದೆ ಸ್ವಲ್ಪ ಮಾಡಿ ಸ್ವಲ್ಪ ತಡ್ಕೊ ಇಲ್ಲ ಇಲ್ಲ ನೋಡಿ ಜೋಡಿಸ್ನಿ ಓಕೆ ಇವು ಹಿಂದೆ ನಿಂತಾವ ಒಂದು ತಾಲ್ ಹಿಂದೆ ಒಂದು ತಾಲ್ ಹಂಗೆ ನಿಂತಾರನ ಹಾಂ ನಡೆಯಕತ್ಯಾರ ಹಾಂ ಹೊಡೆತತ್ತ ಇದು ಚೂಪ್ ಅಂದೇವು ತಲ್ಲದಿತ್ತಲ್ಲ ಅದ ಓಕೆ ಓಕೆ ತಾಳಲ್ಲವು ಇಲ್ಲಂದೈತು ಇದು ಕಾಲೆ ಆಮೇಲೆ ಇವು ಮರಗಳು ಮರಗಳ ಸಾಲ ಇದು ಅವ್ ಮನೆ ಇಲ್ಲ ಐತಿ ಇವನು ಅದಕ್ಕೊಂದು ಇಮ್ಯಾಜಿನೇಷನ್ ಒಂದು ಸ್ಟೋರಿ ಹೇಳತ್ತೇನ್ರಿ ಅದಕ್ಕೆ ಇದು ಏರೋಪ್ಲೇನ್ ಅಂತ್ರಿ ಇವು ಗಿಡ ಅಂತ್ರಿ ಗುಡ್ಡದನು ಇವ್ರಿಷ್ಟು ನೋಡಕ್ ಬಂದಾರ ಇವಲ್ಲಿ ಏರೋಪ್ಲೇನ್ ಓಡತ್ತವ ಅದಕ್ಕೆ ಅಷ್ಟು ಹಿಂದೆ ಖುಷಿ ಆಗ್ಯದ ಹೇ ಏರೋಪ್ಲೇನ್ ಅಂತ ನಾವು ಖುಷಿಯಾಗ್ಯಾರಲ್ಲ ಎಲ್ಲ ಬೆಟ್ಟ ಹಿಂದೆ ಅದೆಲ್ಲ ಹಾಂ ಬೆಟ್ಟ ಓಕೆ ಓಕೆ ಚಂದ ಐತಿ ಇನ್ನೊಂದು ಆ ಬೆಟ್ಟದ ಸಾಲಿಗೆ ಇಲ್ಲಿ ಗಿಡಗಳನ್ನ ಇಡವನ ಇಲ್ಲಿ ಫ್ಲೈಟೆಡ್ ಓಕೆ ಮಮ್ಮಿ ಇನ್ನೆರಡು ಸಾಲ್ ಬೇಕಾಗಿತ್ತು ಇನ್ನೆರಡು ಕಾಲು ಇರ್ತಾವ ಹುಡುಕಲ್ಲೇ ಇದು ಹೆಂಗೆ ಮಾಡೀನಿ ಅಂತ ನಂಗೆ ಗೊತ್ತಿಲ್ಲ ರೀ ಅದು ಕಟ್ಟಿಂಗ್ ಹೆಂಗೆ ಮಾಡೀನಿ ಏನ ಎಷ್ಟು ಚಂದ ಬಂದೈತೆ ಅದು ಮರಗಳ ಸಾಲು ಟ್ರೈನ್ ಮುಗಿತಾಪ ಎಲ್ಲ ಕೆಲಸ ಆಗೈತೆ ಇವತ್ತು ಆದರೆ ನನಗೆ ಸ್ವಲ್ಪ ಹುಷಾರಿಲ್ಲ ಹಂಗೆ ಬೆಳಗಿಂದ ಲಾಗ್ ಮಾಡಿಲ್ಲ ನೋಡು ಪಪ್ಪ ಇವ್ದು ಮನಿ ಅಲ್ಲೈತಿ ಮೇಲೆ ಹಿಂಗೆ ದುಡ್ಡಿಂದು ಅದನ್ನ ಹೊಂಟವಾದ ಬೆಟ್ಟ ಅಲ್ಲಿ ಹೊಂಟೈತಲ್ಲ ಅದು ಅದೇ ಪ್ಲೇಸ್ ಹೊಂಟೈತಿ ಮಾತಾಡು ಮಜ್ಜಿಗೆ ಅಂದ್ರೆ ಮಜ್ಜಿಗೆ ಸಾರು ಮಾಡೋಕ್ಕೆ ಒಗ್ಗರಣೆ ಮಾಡಿ ಅಷ್ಟೇ ಈ ಕಡೆ ಮಜ್ಜಿಗೆ ತಯಾರು ಮಾಡಿದ್ದೆ ಇದಕ್ಕೆ ಆದ ತಕ್ಷಣ ಬಿಸಿ ಹಾಕಿ ಹೊಡಿತೇವೆ ಅಂತ ಸರಿ ಹಿಂದೆ
ಇದಕ್ಕೆ ಹಾಕ್ಬಿಟ್ರೆ ಮುಗಿದು ಕೆಲಸ. ಇಲ್ಲಿ ಬಿಸಿ ಇದ್ವು ಸೊಬ್ಬರ ಮಧ್ಯಾಹ್ನ ಪಲಾವ್ ಅಂತಾರೆ ಅಲ್ಲಿಗೆ ಹೋಗೋಣ ನೋಡ್ರಿ. ಮಜ್ಜಿಗೆ ಸಾರು ಕೆಂಪಾಗಿದೆ, ಯಾಕಂದ್ರೆ ಇದಕ್ಕೆ ಒಣಕಾರ ಹಾಕ್ಯಂಡ್ರಿ. ಹಸಿಮೆಣ್ಸಿಕಾಯಿ ಇರಲಿಲ್ಲ, ಎಮರ್ಜೆನ್ಸಿ ನಮ್ಮನೆ ನೋಡ್ರಿ ಹಂಗಿಲ್ಲ, ನಿಮ್ಗೆ ಗೊತ್ತೈತಿ. ಬರಗಿದೆ ನಾ ಹೇಳ್ಬೇಕು ಹೆಂಗೆ ಮಸ್ತ್ ಆಯ್ತು ನನಗೆ. ನಾನು ಮಾಡಿದ್ದು ಹಾಗೆ ಸ್ನೇಹಿತರೆ, ಇಲ್ಲಿ ನನ್ನ ಕೈಗಳನ್ನು ನೋಡ್ರಿ ಸ್ವಲ್ಪ ಏನಾಗೈತೆ ಅಂತೇಳಿ. ಇದು ಹತ್ತತ್ರ ಒಂದು 7-8 ತಿಂಗಳಾತ್ರಿ. ಇಲ್ಲಿ ಎಷ್ಟಾಯ್ತು ಇದೇನು ಕಾಣತೈತಲ್ರಿ ನಿಮ್ಗೆ ವೈಟಾಗಿ ಡಾಟ್ 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 ವೈಟ್ ಡಾಟ್, ಅದು ಇಲ್ಲಿ ಎಷ್ಟಾಯ್ತು. ಈಗ ನಾನು ಮುಂಗೈ ಹಿಡಿದ್ನಲ್ಲ, ಇಲ್ಲಿ ಎಷ್ಟಾಯ್ತು. ಬೆಳ್ಳಿಗೇನಿಲ್ಲರಿ, ಇಲ್ಲಿ ಎಷ್ಟಾಯ್ತಿದ್ದು ಈಗ ಹಾಗೆ ಕಂಟಿನ್ಯೂ ಇಲ್ಲಿವರೆಗೆ ಬಂದೈತೆ ನೋಡ್ರಿ. ಇಲ್ಲಿವರೆಗೆ ಬಂದೈತಿ. ಇದು ಏನಂತಲೇ ಗೊತ್ತಾಗಲ್ದು. ಆದ್ರೆ ಅದು ಯಾವುದೇ ರೀತಿ ತುರುಕಿ ಆಯ್ತು ಇನ್ನೊಂದು ಆಯ್ತು ಇಲ್ಲ, ತುರ್ಸೋದಿಲ್ಲರಿ ನನಗದು. ಸುಮ್ಮನೆ ಈ ಥರ ಆಗೈತಿ. ಅದು ಎದಕ್ಕೆ ಆಯ್ತು ಅಂತ ನನಗೆ ಗೊತ್ತಿಲ್ಲ. 7-8 ತಿಂಗಳಾದರೂ ನಾವು ತೋರಿಸಿಲ್ಲ ಅಂತಲ್ಲ, ಒಂದು ಸರಿ ಹೋಗಿ ತೋರಿಸಿದ್ವಿ ಸ್ಕಿನ್ ಡಾಕ್ಟ್ರ್ ಕಡೆ. ಅವ್ರಂದ್ರೆ ಬಿಸಿಲಿಗೆ ಆಗೈತಮ್ಮ ಅದ ಅಂತ ಹೇಳಿದರು, ಬಿಸಿಲಿಗೆ ಆಗುತ್ತದ ಅಂತೇಳಿ. ಅದಕ್ಕೆ ಔಷಧಿನೂ ಕೊಟ್ಟಿದ್ರು. ಇಲ್ಲಿ ನೋಡ್ರಿ ಮತ್ತು ಈ ಕಡೆ ಬಂದೈತಿ, ಈ ಭಾಗನೂ ಬರತೈತಿ. ಇಲ್ಲಿ ನೋಡ್ರಿ ಈ ರೀತಿಯಾಗಿ ಆಗೈತ್ರಿ. ಇದಕ್ಕೇನಾದರೂ ಬೇರೆ ಏನಾದರೂ ನಿಮ್ಗೆ ಗೊತ್ತಿದ್ರೆ, ನಿಮ್ಗೆ ಯಾರಿಗಾರು ಆಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಏನು ಮಾಡ್ಬೋದು ಇದಕ್ಕೆ ಅಂತೇಳಿ. ನಾನು ಅದನ್ನ ಸರಿಯಾಗಿ ಹಚ್ಚಲಿಲ್ಲ. ಆಯಿಂಟ್ಮೆಂಟು ಒಂದು ಸೋಪು ಕೊಟ್ಟಿದ್ದರು, ಅದೇನು ಬಿಡ ಅಂತೇಳಿ ನಾನು ನೆಗ್ಲೆಕ್ಟ್ ಮಾಡಿಬಿಟ್ರೆ ಅದು ಈಗ ಜಾಸ್ತಿ ಆಗಿ ಕಂಟಿನ್ಯೂ ಇಲ್ಲಿವರೆಗೆ ಬರತೈತ್ರಿ. ಅದು ಈಗ ಪೂರ್ತಿ ಮೊಣಕೈವರೆಗೆ ಮುಂಗೈಯಿಂದ ಹಿಡಿದು ಇಲ್ಲಿವರೆಗೆ ಬಂದೈತಿ. ಈಗ ಈ ಕೈವರೆಗೆ ಇಲ್ಲಿವರೆಗೆ ಬಂದೈತೆ ನೋಡ್ರಿ. ಈಗ ಇಲ್ಲಿದ್ದಿದ್ದು 7-8 ತಿಂಗಳದಾಗ ಇಷ್ಟು ಬಂದೈತಿ. ಅದು ನಾನು ಕೇಳಿದ್ನೆಲ್ಲ ಅವ್ರಿಗೆ, ಡಾಕ್ಟ್ರಿಗೆ ಏನಾದರೂ ಬೇರೆ ಥರ ಪ್ರಾಬ್ಲಮ್ ಅದ ಅಂತ ಕೇಳಿದೆ. ಏನಿಲ್ಲ, ಬಿಸಿಲಿಗೆ ಐತಿ, ಬಿಸಿಲಿಗೆ ಜಾಸ್ತಿ ಹೋಗ್ಬೇಡ ನೀನು ಅಂತ ಹೇಳಿದ್ರು ಅವರು. ನಾವು ಬಿಸಿಲಾಗ ಜಾಸ್ತಿ ಅಡ್ಡಾಡಲ್ರಿ, ಹೋದ್ರೆ ಅದೇ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋಕೆ ಹೋಗಿರ್ತೀನಿ ಅಂಗಡಿ ಕಡೆ. ಇಲ್ಲಿ ನೋಡ್ರಿ ಪೂರ್ತಿ ಇಲ್ಲಿವರೆಗೆ ಬಂದೈತಿ. ನೋಡಿದ್ರೆ ಭಯ ಅನಿಸ್ತೈತಿ ಏನಪ್ಪ ಇದು ಅಂತೇಳಿ. ಆದ್ರೆ ಆ ಥರದ್ದು ಏನೇ ಅಲ್ಲಂತ್ರಿ. ಅದು ಇಲ್ಲಿ ನೋಡ್ರಿ ಇಲ್ಲಿವರೆಗೆ ಐತಿ, ಬಿಸಿಲಿಗೆ ಆಗಿರೋದು ಅಂತ. ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಬೇರೆ ಏನು ಮಾಡ್ಬೋದು ಅಥವಾ ಬೇರೆ ಔಷಧಿಗಳು ಇದ್ರೆ ಹೇಳ್ರಿ. ನಾ ತೋರಿಸಿದ್ದು ಸ್ಕಿನ್ ಡಾಕ್ಟರ್ ಕಡೆನೇ, ಆದರೆ ಹೋಗ್ತಿಲ್ಲ. ನನ್ನನ್ನು ನಾನು ಕಾಳಜಿ ಮಾಡ್ಕೊಳ್ಳೋದು ಭಾಳ ಕಡಿಮೆ ನೋಡ್ರಿ. ಈ ಮಟ್ಟಿಗೆ ಅವ್ರಿಗೆ ಸುಮ್ಮನೆ ಅದೇನಾರ ನೋವು ತ್ರಾಸು ಕೊಟ್ಟಿದ್ರೆ ಸ್ವಲ್ಪ ಹೋಗ್ತೀನಿ. ಏನೂ ಕೊಟ್ಟಿಲ್ಲಪ್ಪ ಅಂದ್ರೆ ದೇಕ್ರಿಕೆ ಹಾಕ್ಕೊಳ್ಳೋದಿಲ್ಲ ನಾ ಏನಾದರೂ. ಈ ಮಟ್ಟಿಗೆ ಆಗೋರ್ಬಿಟ್ಟಿನಿ. ಯಜಮಾನ್ರ ಬೈದು ಕರ್ಕೊಂಡು ಹೋದಲ್ಲಿ ಹೋಗಿದ್ದೆ ನಾ ಅವಾಗನು. ಒಂಥರ ಫಸ್ಟ್ ಸ್ಟಾರ್ಟಿಂಗ್ ಇದು ಸ್ಪ್ರೆಡ್ ಆದಂಗೆಲ್ಲ ನೋಡ್ಕೊಂಡಂಗೆಲ್ಲ ಭಯ ಆಗ್ಬಿಟ್ಟಿತ್ತು ನಂಗೆ. ಇದೇನು ಕಾಯಿಲೆ ಬಂದೈತಪ್ಪ ನನಗೆ ಅಂತ ಅನಿಸ್ಬಿಟ್ಟಿತ್ತು ನೋಡ್ರಿ. ಇದೆಂಥ ಕಾಯಿಲೆ ಈ ಪರಗೈತಿ ಕೈ ಅನ್ನೋದು ಅಂತೇಳಿ. 2 ಕೈಗ್ರಿ, ಒಂದೇ ಕೈ ಅಲ್ಲ 2 ಕೈಗಾಗೈತಿ. ಭಾಳ ಹೆದರ್ಬಿಟ್ಟಿದ್ದೆ ಹಿಂಗೆ. ಮತ್ತು ಈ ಕಡೆ ಎಲ್ಲ ಸ್ಪ್ರೆಡ್ ಆಗೈತೆ ನೋಡ್ತಿರ್ಬೋದು. ಒಳಕೈ ಎಲ್ಲ ಇಲ್ಲಿವರೆಗೆ ಬೆಳೆಯೋಕೆ ಇಲ್ಲಿವರೆಗೆ ಕಾಣುತ್ತೆ ನೋಡ್ರಿ ಪಸಂದ್. ಭಾಳ ಟೆನ್ಷನ್ ಆಗ್ಬಿಟ್ಟಿತ್ತು. ಇದು ಸ್ಪೀಡಾಗಿ ಸ್ಪ್ರೆಡ್ ಆಗತೈತಿ. ಎಷ್ಟು ಟೆನ್ಷನ್ ಆಗೈತೆ ಗೊತ್ತ್ರಿ. ಇನ್ನೂ ಸ್ಪ್ರೆಡ್ ಆಗ್ತಾನೆ ಐತಿ. ಅದು ಇನ್ನೂ ಆಗಕತ್ತಿದ, ಕಂಟಿನ್ಯೂಸ್ ಸ್ಪ್ರೆಡ್ ಆಗ್ತಾನೆ ಐತಿ. ಈ ಕೈ ತೋರಿಸ್ತೀನಿ ನೋಡ್ರಿ. ಇದು ನಿಮ್ಗೆ ಈ ಕೈಗೆ ಐತಿ.